ಅವ್ವ ಲೋ ಮಗ ತಾಯಿ ಚಿನ್ನೋ ಏನ್ ತಾತ? ಏನಾರು ತಂದ್ಕೊಡಣ ಏನಾರು ತಿಂದಿಯವ ಪಟ್ಕೆನ ತಿಂದಿ ಹೇಳು. ಏನು ಬೇಡ. ತರ್ಸ್ಕೊ ಏನಾರೇ ಏನ್ ಕೈಲಿ ತರ್ಸ್ಕವ ನಿಮ್ಮ ಮೈ ಕೈಲಿ ತರ್ಸ್ಕೊಂಡ್ ತಿನ್ನಿ ಏನಾರೇ. ಹೋಗ್ರಿ ಏನಾರು ತಂದ್ಕೊಡಿ ಅತ್ತಾಗೆ. ಏನು ಬೇಕವ ಬಾ ಗಾಳಿ ಬಿಸಿ ಎತ್ಕೊಂಡು ಹೋಗ್ತೀನಿ. ಬಾ ಒಟ್ಟು ಬರೋದು ಕ್ಯಾಂಟೀನ್ಗೆ ಅದೇನು ಬೇಕು ತಗೊಟ್ಟನ ಅಲ್ಲೇ ಹೋಗ್ತೀನಿ ನೀವೇ. ಕ್ಯಾಂಟೀನ್ ಬಂದಾಳ ಡಾಕ್ಟ್ರು ಬೈತಾರೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಡಿ ಅಂತವ. ತೊರಗಿ ಏನಾರೇ. ದೋಸೆ ತಿಂದಿಲ್ಲ ದೋಸೆ ತಂದ್ಕೊಡಣ. ಏನು ಬೇಡ ನನಗೆ. ಹಂಗಂದ್ರೆ ಅದವ ಹೇಳು ಹೇಳು ಮ್ಯಾಕೆ ಇದೆಲ್ಲ ಒಂದು ಚೂರು ತಿನ್ನಿವಂತೆ. ಬೇಡ ನನಗೆ ಏನು ತಾತ. ಓ ಅಪ್ಪ ಯಾವಾಗ ಬಂದ್ರಿ? ಓ ಈಗ ಬಂದೆ ಕಣವ. ಅಲ್ಲ ನೀವು ಈ ಕೆಲಸ ಮಾಡಬೇಕು ಅಂತ ಎಷ್ಟು ದಿವ್ಸಕ್ಕೆ ಹಾಕಿ ಕೂತಿದ್ರಿ? ಅವು ಹೆಣ್ಣ ಕರ್ಕೊಂಡು ಹೋಗ್ಬಿಟ್ಟು ಉಸರು ತಪ್ಪಿಸ್ತಾ ಇದ್ರಲ್ಲ, ಏನು ನಮ್ಮ ಮನೆ ಉದ್ಧಾರ ಮಾಡಬೇಕು ಅಂದ್ಕೊಂಡಿದ್ದೀರೋ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀರೋ ನೀವು? ಅಲ್ಲ ಕಣಪ್ಪ ನಾವೇನಪ್ಪ ಮಾಡ್ದು ರೀ. ಏಯ್ಯೋ ನಿಮ್ಮ ಬಾಯದ್ದು ಏನು ಸುಮ್ಮನೆ ಇರೋಕೆ ಅಲ್ವಲ್ಲ ನೀವು. ಕುತ್ಕೊಂಡು ನೀನು ಬಾಯಿ ಮುಚ್ಕೊಂಡು ಇದ್ರದ್ರ ಬಡಿ ನೀನು ಬಾಯಿ ಮುಚ್ಕೊಂಡು ಕುತ್ಕೊಬಿಟ್ರು ಸರಿ. ನೀನು ಜಾಸ್ತಿ ಮಾತು ಕಿತ್ತಾಡಿದ್ರೆ ಸರಿಯಾಗಿ ಇಳಿಸ್ಬಿಡ್ತೀನಿ ಮರ್ಬದಿ ನಿನಗೆ. ಏನೋ ಮಾತಾಡ್ತಾಳೆ ಮಾತಾ ಏನು ಮಾತಾಡೋದು ನೀನು? ಬಾಯಿ ಮುಚ್ಕೊ ಕುತ್ಕೋ ನಮ್ಗೆ ಗೊತ್ತು ಅದ. ಅಲ್ಲ ಕಣಪ್ಪ ಯಾಕಪ್ಪ ಹಂಗೆ ಮಾತಾಡಿರಿ? ನಾವು ಏನು ಮಾಡಿದವಪ್ಪ? ಏನು ಮಾಡಿದಿರಿ? ಏನೇನು ಮಾಡಿದಿರಿ? ನೀವೇನು ಮಾಡೋದು ಬೇಡ. ನೀವು ನಿಮ್ಮಿಂದವ ನಮಗೆ ನೆಮ್ಮದಿ ಇಲ್ದಂಗೆ ಆಗದು ನಮಗೆ. ನನ್ನ ಸೊಸೆ ಅಷ್ಟು ಚೆನ್ನಾಗಿ ಬಂದು ನಿಮ್ಮ ಮನೆಗೆ ಬರಾಗ ಅದು ಏನು ಮಾಡಿದ್ರು ಮಟ್ಟಿದ್ರು. ಅಲ್ಲ ಕಣಪ್ಪ ಏನಂದ್ರು ಅನ್ಸ್ಕೊತಾರೆ ಅಂದ್ಬಿಟ್ಟು ನೀವೇ ಒಳ್ಳೆ ಚೆನ್ನಾಗಂತ ಇದ್ದೀರಿ ಬಿಡಿ. ಏನು ಮಾಡಕ್ಕೆ ಬಂದ್ಬಿಟ್ಟಿದ್ದೆ ನಾವು? ಏನಪ್ಪ ಮಾಡಕ್ಕೆ ಹೋಗಿದ್ದು ನಾವು? ಆ ಬುದ್ಧಿ ಕಲ್ತೀರ ನಾವು. ನೀವು ಚೆನ್ನಾಗಿ ಮಾತಾಡ್ತೀರಿ ಬಿಡಿ. ವಾ ಏ ಮಗ ಸುಮ್ಮನಿರ ನೀನು. ಸುಮ್ಮನಿರು ರೀ ಸುಮ್ಮನಿರಿ ದೇಕಿಂಗಡಿ ರೀ. ಸರಿ ಕಣ್ಬಿಡು ಅತ್ತಾಗೆ ಚೆನ್ನಾಗಿ ಆಡ್ತೀರಿ ನೀವು ಬೇಕನ. ಏನು ಚೆನ್ನಾಗಿ ಆಡೋರು? ಏನ್ಲಿ ಚೆನ್ನಾಗಿ ಆಡೋರು? ಬಾಯಿ ಮುಚ್ಕೊಂಡು ಇದ್ರು ಸರಿ ಆಯ್ತು. ನಿನ್ನಿಂದನೇ ಇಷ್ಟೆಲ್ಲ ಆಯ್ತಿರೋದು. ಬೆಣ್ಗೆಲ್ಲ ಹೆಚ್ಚು ಕಮ್ಮಿ ಆಗಿದ್ರು ಯಾರು ಹೊಣೆ ಹೇಳು? ನೀನು ಇದಾಯ್ತಿದ? ಸರಿ ಬಿಡಪ್ಪ ಆಯಿತು ತಪ್ಪಾಯ್ತು ಬಿಡಿ. ನಾವು ಕರ್ಕೊಂಡು ಹೋಗಿದ್ದು ದೊಡ್ಡ ತಪ್ಪಾಯಿತು. ಏನೋ ತಬ್ಲು ಮಗ ನಮಗೂ ಆಸೆ ಇರಕ್ಕಿಲ್ವಾ? ಏನೋ ಮತ್ತಿಗೆ ಬಗ್ಗೆ ನಾವು ನೋಡಬೇಕು ಅಂತವ. ನಕ್ತಿ ಸಲ ಮನೇಲಿ ಇರ್ಸ್ಕೋಬೇಕು ಅಂದ್ಬಿಟ್ಟು ಅದಕ್ಕೆ ಕರ್ಕೊಂಡು ಹೋದೋ. ನಾವೇನು ಬೇಕು ಅಂತ ಏನು ಹುಷಾರು ತಪ್ಪಿಸಿದವ. ಚೆನ್ನಾಗೇ ಇತ್ತು ಆಟಾಡ್ಕೊಂಡು. ಏನೋ ನಮ್ಗೆ ಆಚಾರವೇ ಸರಿಯಿಲ್ಲ. ಹಣೆ ಬರೋದೇನು ಹಣೆ ಬರೋದಿಲ್ಲ ಅಚ್ಚುಕಟ್ಟಾಗಿ ಬರ್ಸ್ಕೊಬರ್ಬೇಕಲ್ವಾ? ಬರ್ಸ್ಕೊಬರ್ದಿಲ್ದೋದು ಈ ಥರ ಆಯ್ತಿರೋದು ಕಂದ್ಬಿಡಿ. ಅಯ್ಯೋ ಸುಮ್ಮನಿರ್ ಮಗ ಸುಮ್ಮನಿರ್ ಬೇಜಾರು ಮಾಡ್ಕೋಬೇಡ ನೀನು. ಅಲ್ಲಕನವ ನಿಮ್ಮ ಕಂಡಂಗೆ ನನ್ನ ಗಂಡು ನಾವು ಎಷ್ಟು ಬಟಾಡ್ತಿದ್ದವು. ₹1 ಖರ್ಚು ಮಾಡಿಸಿದವ. ಏನಾರು ದುಡ್ಡು ಕೇಳಿದವ ಕಾಸು ಕೇಳಿದವ ಸಾಲ್ವೋ ಸೋಲ್ವೋ ನಾವು ನಮ್ಮ ಮನೆ ಕರ್ಕೊಬಂದು ಹುಷಾರು ತಪ್ಪಿಡ್ತು ಮಗ. ಅದನ್ನ ಹುಷಾರು ಮಾಡಬೇಕು ಅಂತ ನಾವು ಎಷ್ಟು ಬಟಾಡ್ತಿದ್ದವು ನಿಮ್ಮ ಕಂಡಂಗೆ. ಇವ್ರು ಹಿಂಗೆ ಆಡ್ತಾರಲ್ಲ ಹೆಂಗೆ ಅನ್ಸೋದು? ಅಪ್ಪ ಹಿಂಗೆ ಬಾಯಿ ಬಂದಂಗೆ ಹಿಂಗೆ ಮಾತಾಡ್ತಿದ್ದಲ್ಲ ನಮಗೆ ಬೇಜಾರಾಯ್ತಿಲ್ವವ? ಹೇಳಿ ನೀವೇ. ಏನು ಬೇಜಾರಾದದು ನಿನಗೆ? ಯಾಕೆ ಬೇಜಾರಾದದು? ಯಾಕವ ಬೇಜಾರಾದದು? ನೀವು ಮಾಡೋ ಕೆಲಸದಿಂದ ನಮಗೂ ಬೇಜಾರಾಯ್ತದೆ. ಅರ್ಥ ಮಾಡ್ಕೋಬೇಕು. ಸುಮ್ಮನಿರ್ ಮರ ಈಗ ಹಿಂಗೆ ಆಡ್ತಾ ಇದ್ದೀನಿ ನೀನು. ಕೂತ್ಕೋ. ಇನ್ನೊಂದು ಸತಿ ನಮ್ಮ ಮನೆ ಸುದ್ದಿಯೋ ನಮ್ಮ ಮನೆ ಜನಗಳ ಸುದ್ದಿಯೋ ನನ್ನ ಮುಗಿನ ಸುದ್ದಿಯೋ ಬರಬಾರ್ದು ಅವರು. ಅಲ್ಲ ಕಣ್ರಿ ಅವೇ ಹೆಣ್ಣಿಗೆ ಹುಷಾರು ತಪ್ಪಿದ್ರೆ ಅವ್ರೇನು ಮಾಡೋರು? ಅಯ್ಯೋ ಪುಣ್ಯಾತ್ಮಕನ ಹೋಗತ್ತಾಗೆ. ಒಟ್ಟಿನಲ್ಲಿ ನಿನ್ನ ನೆಮ್ಸಕ್ಕೆ ನೆಚ್ಚಸಕ್ಕಂತೂ ಆಯ್ಕಿಲ್ಲ ಬಿಡು. ನೆಚ್ಚೋಸೋದು ಬೇಡ ನೆಮ್ಸೋದು ಬೇಡ ನಮ್ಮನ್ನ. ಅವ್ರು ಎಲ್ಲಿರ್ಬೇಕು ಅಲ್ಲಿ ಇರಲಿ. ಅವ್ರಿಗೂ ನಮಗೂ ಏನು ಅಂತ ಚಿಂತಂತ ಸ್ವಾಸ್ಥ್ಯ ಹೋದ್ಮೇಲೆ ಅವ್ರು ಕಟ್ಕೊಂಡು ನಮಗೇನು ಸುಮ್ಮನೆ ಇದ್ದುಬಿಟ್ರು ಸರಿ. ಓ ಸರಿ ಕಣ ಹಾಕಿ. ನೀವು ಚೆನ್ನಾಗಿ ಆಡ್ತಿದ್ದೀರಿ ಕಂತ ನೀವು ಒಳ್ಳೆ ಹೆಂಗೆ ಆಡ್ತೀರಿ ನೋಡಿ. ಹೆಂಗಾಡರು ಬಾಯಿ ಮುಚ್ಕೊಂಡು ಕೂತ್ಕೊಂಡೀನು. ಯಾಕೆ ಇಲ್ಲಿ ಬಂದು ಕೂತಿದ್ದೆ? ಇನ್ನೇನು ಮಾಡನೆ? ಅಲ್ಲಕಂದ್ರಿ ನಾವೇನು ಬೇಕು ಅಂದ್ಬಿಟ್ಟು ಮಗಿನ ಹುಷಾರು ತಪ್ಪಿಸಿದ್ವಾ? ಒಯ್ಯ ಬಾಯಿ ಬಂದಂಗೆ ಮಾತಾಡ್ತಾನಲ್ಲ ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ. ಏನಂದ್ರು ಅನ್ಸ್ಕೊತಾರೆ ಅಂದ್ಬಿಟ್ಟು ಹೆಂಗೆ ಬತ್ತು ಬಾಯಿಗೆ ಹಂಗೆ ಮಾತಾಡ್ತಾನಲ್ಲ. ಯಾಕೆ ಏನಂತೆ? ನಾವು ಕರ್ಕೊಂಡು ಹೋಗ್ಬಿಟ್ಟು ಬೇಕು ಅಂತ ಹುಷಾರು ತಪ್ಪಿಸ್ಬಿಡ್ವಂತೆ. ನಿಮ್ಮ ಅಕ್ಕನೂ ಸಾಯಕ್ಕೆ ನಾವೇ ಕಾರಣವಂತೆ. ಬಾಯಿ ಬಂದಂಗೆ ಮಾತಾಡ್ತಾರಲ್ಲ ಹಿಂಗೆ ಅಂದಂಗೆ ಅನ್ಸ್ಕೊತಾರೆ ಅಂದ್ಬಿಟ್ಟು ಅದು ಸರಿ ಅವ್ರಿಗೆ ಸರಿ ಅನ್ಸ್ಬೇಕು ಅವ್ರು ಆಡೋದು. ಏನು ಮಾಡಿ ಎಲ್ಲ ನಮ್ಗೆ ಆಚಾರ ಸುಮ್ಮನಿರತ್ತಾಗೆ. ಇನ್ನೇನು ಮಾಡೋಕ್ಕಾಗಿಲ್ಲ. ಈಗ ನಾವು ಬಂದು ತಾನೆ ಏನೋ ತಬ್ಲು ಮಗ ನಮ್ಮ ಅಕ್ಕನ ಮಗ ನೋಡಬೇಕು ಕರ್ಕೊಂಡೋಗಿ ನಾಲ್ಕು ಇರಿಸ್ಕೋಬೇಕು ಅನ್ನೋದೊಂದು ಆಸೆಯಿಂದ ಬಂದು ಕೇಳ್ದ ಕಳಿಸ್ಕೊಟ್ರು. ನಮ್ಗೆ ಆಚಾರಕ್ಕೆ ನೋಡಲ್ಲಿ ಹುಷಾರು ತಪ್ಪಿತು. ನಾವೇನು ಬೇಕು ಅಂತ ಹುಷಾರು ತಪ್ಪಿಸಿದ್ವಾ? ಮಾತಾಡ್ಕೊಳ್ಳಿ ಬಿಡು. ನಮ್ಮ ಮನೆ ಬರೋ ಸರಿಯಿಲ್ಲ. ಇನ್ನೇನು ಮಾಡಿಯೇ? ಏನು ಹಣೆ ಬರೋ ಸರಿಯಿಲ್ಲ. ನಾವೇನಾರು ಬೇಕು ಅಂತ ಮಾಡಿರೋದ? ಈಗ ನಾವೇನಾರೇ ಅದು ಬೇಕಾಗಿರೋದನ್ನೇ ಅದಕ್ಕೆ ಏನು ಬೇಕು ಒಳ್ಳೇದನ್ನೇ ಹಣ್ಣು ಹಂಪ್ಲನೇ ತಿಳಿಸ್ತೋ ಚೆನ್ನಾಗೇ ನೋಡ್ಕೊಂಡು ನಮ್ಗೆ ಆಚಾರಕ್ಕೆ ಅದು ಹುಷಾರು ತಪ್ಪು ನಾವೇನು ಮಾಡೋಕ್ಕದದು? ಹಿಂಗೆ ಮಾತಾಡ್ತಾರಲ್ಲ ಇವರು. ಇದೊಳ್ಳೆ ಹಣೆ ಬರೋ ನಮಗೆ. ಇದೇನು ನಮಗೆ ಇದ್ಯಾವ ಆಚಾರ ಅಂತ ನಡೀರಿ ಹೋಗೋದ ಕಡ್ದಿತ್ತಾಗೆ ಏನಾರು ಮಾಡ್ಕೊಳ್ಳಿ. ಸುಮ್ಮನಿರು. ಈ ಸಮಯದಲ್ಲಿ ಹೋದ್ರೆ ಆತದ? ಸುಮ್ಮನಿರು. ನಿಂಗೆ ಗೊತ್ತಾಯ್ಕಿಲ್ಲ ಬೇಡ ಹುಷಾರು ಮಾಡಿಬಿಟ್ಟು ನಿಮ್ಮ ಮಗಿನ ಇರಿಸ್ಕೊಳ್ರಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗೈತೆ ಸುಮ್ಕಿರು. ನಾವೇನೋ ಒಂದು ಒಳ್ಳೇದಾಗಲಿ ಅಂತಲ್ಪ ಮಾಡಿದ್ದು. ಅಯ್ಯೋ ಬಲೆ ಭಗವಂತ ನೋಡ್ಕೊತಾನೆ. ನಾವೇನಾರು ಮಾಡಿದ್ರೆ ನಮಗೆ ಭಗವಂತನೇ ತೋರ್ಲಿ. ಸರಿ ಏನು ಮನ್ಸನ್ ಮೇಲೆ ಒಂದು ಮಗನ ಮೇಲೆ ಹುಷಾರು ತಪ್ತಾನೆ ಇಟ್ಬಿಟ್ಟಾರ ಇವ್ರು. ಇದೇ ಒಂದು ಸುದ್ದಿ ಅಂತ ಮಾತಾಡ್ತಾರಲ್ಲ ಹಿಂಗೆ. ಅವು ಏನು ಹತೋಟಿನೇ ಇರಲ್ಲ ಮಾತುಕತೆಯಲ್ಲಿ. ಅವು ಏನು ಮಾಡಿಯೇ ಬಾ ಎಲ್ಲ ನಮ್ಮ ಮನೆ ಬರ. ಓ ತಾಯಿ ಇಲ್ಲೇ ಕೂತಿದ್ದೀವ ನಡಿ. ನಡಿ ನೀನು ಇಲ್ಲೇ ಕೂತಿದ್ದೀಯೇ. ಅಲ್ಲೆಲ್ಲ ಹುಡುಕಾಡ್ತಾ ಕುಂತೀವಿ.
ಸೌಮ್ಯ ಬಂದವಳೆ ಬಾ. ಅಲಕನತ್ತೆ ಮಾವ ಬಾಯಿ ಬಂದಂಗೆ ಮಾತಾಡೋರಂತಲ್ಲ ಅದು ಯಾಕೆ ಮಾತಾಡಬೇಕು? ನಾವೇನು ಬೇಕು ಅಂತ ಮಾಡಿದವ? ಏನು ಗೊತ್ತಾಯ್ಕಿಲ್ವತ್ತೆ? ಅಯ್ಯೋ ನಿಮ್ಮ ಅವನ ಬುದ್ಧಿ ನಿಂಗೆ ಗೊತ್ತಿಲ್ವ ಮಗ? ಸುಮ್ಮನಿರ್ ಮಗ ಅತ್ತಾಗೆ. ಅಯ್ಯೋ ಎಷ್ಟು ಹೇಳೋದು ನಾನು ಹೇಳಿ ಹೇಳಿ ಸಾಕಾಯ್ತು ಕಣಪ್ಪ. ಮುಗಿದ ಮೇಲೆ ಪ್ರಾಣನೇ ಇಟ್ಕೊಬಿಟ್ಟವ್ರೆ. ಅದಕ್ಕೆ ಏನಾರು ಒಂದು ಹುಷಾರು ತಪ್ಪಿತು ಅಂದ್ರೂ ಅವರು ಹಿಂಗೆ ಭಾಳ ಬೇಜಾರು ಮಾಡ್ಕೊತಾರೆ. ತಬ್ಲು ಮಗ ಅಂದ್ಬಿಟ್ಟು ಭಾಳ ಪ್ರೀತಿನ ಸಾಕಿವಿ ಕಣಪ್ಪ. ಅವ್ರ ಅಪ್ಪನೂ ಅಷ್ಟು ಆಸೆ ಮಾಡೋಕ್ಕಿಲ್ಲ ಅದನ್ನ. ಏನು ಎಂತು ಅಂತ ಒಂಚೂರು ಅದ್ರ ಬಗ್ಗೆ ವಿಚಾರಿಸೋಕೆ ಫೋನು ಮಾಡೋಕ್ಕಿಲ್ಲ. ಯಾವಾಗಲೂ 6 ತಿಂಗಳು 3 ತಿಂಗಳಿಗೆ ಒಂದ್ಸತಿ ಫೋನಲ್ಲಿ ಮಾತಾಡ್ತಾನೆ ಹೆಣ್ಣನ್ಕೊಟ್ಟೆ. ಅದಕ್ಕೆ ನಾವು ನಿಜಕ್ಕೂ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿವಿ ಮಗ. ಅದೊಂದಕ್ಕೆ ಹಂಗೆ ಆಸೆ ಮಾಡ್ತಾರೆ. ಏನಾರು ಅವಳು ಒಂಚೂರು ಹುಷಾರು ತಪ್ಪೋದ್ಲಿ, ನಾವೇ ಏನಾರು ಒಂದು ಲೋಟ ಇಟ್ಟಿಂದ ಅತ್ತಾಗ ಎತ್ತು ಮಾಡಿಸಿದ್ರು ನನ್ನ ಮಗಿನ ಕೈ ಕೆಲಸ ಮಾಡಿಸ್ತೀರಿ ಅಂತ ಜಗಳಕ್ಕೆ ಬಿಡ್ತಾರೆ. ಅಷ್ಟು ಆಸೆ ಮಾಡಿಕಂದಾರ ಮಗಿನ ಮೇಲೆ. ತಾಯಿಲ್ ಮಗ ಅಂದ್ಬಿಟ್ಟು ಹೊಸಿ ಆಸೆ ಮಾಡಕ್ಕಿಲ್ಲ ಕಣಪ್ಪ. ಬೇಜಾರು ಮಾಡ್ಕೊಬೇಡಕನ್ ಮಗ. ನೀನು ಕನ್ಬಿಟ್ಟು ತಾಯಿ ನೀನು ಬೇಜಾರು ಮಾಡ್ಕೊಬೇಡಕನವ. ಇಷ್ಟ ಗಂಟ್ಲುವೆ ಹೇಳ್ದೆ ನಿಮ್ಮ ಅಪ್ಪನಿಗೂ ಹಂಗೆಲ್ಲ ಮಾತಾಡಬೇಡಿ ಅಂತವ. ಬನ್ನಿ ಬಾಪ ನೀನುವೆ. ಅಲಕನತೆ ತಪ್ಪಾಗಿರ್ಬೇಕಾದ್ರೆ ನಾವೇನು ತಪ್ಪು ಮಾಡಿಬಿಟ್ಟಿದ್ರೆ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳದ. ನಾವು ಅಚ್ಚುಕಟ್ಟಾಗಿ ನೋಡ್ಕೊಳಕನತೆ ಬೇಕಾದ್ರೆ ಬನ್ನಿ ಬರತ್ತೆ ಈಗಲೇ ಹೋಗೋದು ನಡ್ರಿ. ಹೇಳಿಸ್ತೀವಿ ಅಕ್ಕಪಕ್ಕದ ಮನೆಯವ್ರ ಕೈಲಿ ನಾವು ಹೆಂಗೆ ನೋಡ್ಕೊಂಡು ಏನು ಎಂತು ಅಂತವ ನಡೀರಿ ಬೇಕಾರೆ ಈ ಗಂಟೆಲಿ ಹೇಳಿಸ್ತೀವಿ. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಹಿಂಗೆ ದೂರದ್ರೆ ನಮ್ಗೆ ಎಷ್ಟು ಬೇಜಾರಾಕಿಲ್ವತ್ತೆ. ಹಂಗಾರೆ ಮಕ್ಕಳು ಮರಿ ಅಂದರೆ ಹುಷಾರು ತಪ್ತಾನೆ ಇದ್ದಾವ. ಅಯ್ಯೋ ಅಪ್ಪ ನಾನು ಏನು ಮಾಡೋಣ ಮಗ? ನಾನು ಏನು ಮಾಡೋಣ ಹೇಳು. ಇಲ್ಲಿ ನೀನು ಎಷ್ಟಿದೆ ಕೇಳು. ಅವಳು ಮುನ್ಗಡ್ಲೆ ಬೋದೆ. ನಾನು ಸುಮ್ಮನಿರಿ. ಅವ್ರು ಏನು ಮಾಡೋರು? ಅವ್ರಿಗೆ ಯಾಕೆ ಮಾತಾಡಿರಿ? ಅನ್ಯಾಯವಾಗಿ ಮಾತಾಡ್ಬಿಡ್ದಂಗೆ ಎಲ್ಲ ಸುಮ್ಮನಿರ್ ಮರೆ ಅಂದ್ಕೊಂಡು ನಿಜವಾಗ್ಲೂ ನಾನು ಸುಮ್ಮನಿರ್ತೀವ ಮಗ. ಈಗ ಕೇಳಬೇಕಾರೆ ಅಲ್ಲಕನವ ನನಗಂತೂ ನಿಜವಾಗ್ಲೂ ಅಪ್ಪ ಮಾತಾಡಿದ್ದು ಒಂಚೂರು ಇಷ್ಟ ಆಗಲಿಲ್ಲ. ನಮ್ಗೆ ತಪ್ಪಾಯ್ತು. ನಾವು ಕರ್ಕೊಂಡೋಗಿದ್ದಕ್ಕೆ ನಮ್ಮ ಎಕ್ಕಡ ತಕೊಂಡು ನಾವು ಬರ್ಕೊಂಡಂಗೆ ಆಗದೆ. ನಿಜವಾಗ್ಲೂ ಕರ್ಕೊಂಡೋಗ್ಬಿಟ್ಟು ಏನೋ ನಮ್ಮ ಮುತ್ತಿಗೆ ಇಲ್ಲ, ನಮ್ಮ ಮುತ್ತಿಗೆ ಮಗಿನಾರ ಕರೆಯೋದ ರಜಕ್ಕೆ ಕರ್ಕೊಂಡೋಗಿ ನಾಲ್ಕು ದಿವಸ ಇರಿಸ್ಕೊಳ್ಳೋದಂತ ಆಸೆ ಮಾಡ್ದೆ ನೋಡಿ. ಅದೇ ನಾವು ಮಾಡಿ ತಪ್ಪು. ಕಂಡವ್ರ ಮಕ್ಳು ಯಾವತ್ತಿವ್ರು ಕಂಡರವೇ ನಮ್ಮ ವಾಯ್ಕಿಲ್ಲ ಅನ್ನೋದನ್ನ ಈಗ ಗೊತ್ತಾಯ್ತು. ಇನ್ಯಾವತ್ತು ನಾವು ಆ ಮಗಿನೂ ಕರ್ಕೋಬೇಕಿಲ್ಲ. ನಾವು ನಮ್ಗೆ ಬೇಡಕ್ಕೂ ಬೇಡ ನಮಗೆ ಇವೆಲ್ಲ ಯಾವ ಹಣೆ ಬರಂದರು. ಅಲ್ಲಕನವ ಇಷ್ಟಕ್ಕೆ ಹಿಂಗೆ ಬೇಜಾರು ಮಾಡ್ಕೊಬಿಟ್ರೆ ಹೆಂಗೆ ನೀನು? ಸರಿ ಕಂದ್ಬಿಡು ಬಾ. ಆಯಿತು ಬತ್ತಾಯಿ ಬೇಜಾರು ಮಾಡ್ಕೊಬೇಡ ಬಾ. ಸೌಮ್ಯ ಬದ್ದವಳೆ ಕರಿತಾವಳೆ ಬಾ. ಏನಂದ್ರಪ್ಪ ಡಾಕ್ಟ್ರು? ನಾಳೆ ಸಂಜೆಗೆ ಹೋಗಿಲ್ಲ ನಾಳೆ ಬೆಳಿಗ್ಗೆ ಟೀಚರ್ ಮಾಡ್ತೀವಿ ಅಂದವ್ರೆ ಕಣತೆ. ಹೆಂಗೋ ಒಳ್ಳೇದಾಗ್ಲಿ ಕಣಪ್ಪ. ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಾವನ ಮಾತಿಗೆ ಏನು ಬೇಜಾರು ಮಾಡ್ಕೋಬೇಡ ಮಗ. ಎಲ್ಲ ಮನೆ ಬರ ನಮ್ಮ ಅಕ್ಕ ಯಾವಾಗ ಸತ್ತೋದ್ಲು ಅವತ್ತಿಗೆ ನಮ್ಮ ಋಣ ಮುಗಿತು. ಈ ಮನೆಗೆ ಅನ್ಕೊಂಡು ನಾನು ಸುಮ್ಮನೆ ಇದ್ಬಿಟ್ಟಿದ್ರೆ ಇಷ್ಟೆಲ್ಲ ಇಲ್ಲ ಬುಡಿ. ಇಷ್ಟು ಕರ್ಕೊಂಡು ಹೋಗಿದ್ದಕ್ಕೆ ಅದು ಎಷ್ಟಾರೆ ಖರ್ಚಾಗಿ ನಾನು ಹುಷಾರು ಮಾಡ್ಬಿಡ್ತೀನಿ. ಇನ್ಯಾವತ್ತೂ ಕರ್ಕೊಂಡು ಹೋಗಿಲ್ಲ. ಬೇಡಕ್ಕೆ ಬೇಡ. ನಮ್ಮ ಅಕ್ಕ ಸತ್ತೋದಾಗಲೇ ಋಣ ಮುಗ್ದೋಯ್ತು ಅಂದ್ಕೊಂಡು ಸುಮ್ಮನೆ ಇದ್ಬಿಡ್ತೀವಿ. ಅಯ್ಯೋ ಹಂಗೆ ಅನ್ಬೇಡ ಸುಮ್ಮನಿರ್ ಮಗ. ನೀವು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿಂದ ಋಣ ಸ್ಟೋರಿ ಶುರುವಾಯ್ತಾ? ಅದೇ ಋಣ ಸೌಮ್ಯ ಸ್ಟೋರಿ ಜೊತೆಗೆ 80s 90s ಸ್ಟೋರಿ. ಅದೇ ಹಳ್ಳಿ ಸೊಬಗು ಚಾನಲ್ 2 ಅದು ಸರಿಯಾಗದೆ. ಅದರಲ್ಲೂ ಸದ್ಯದಲ್ಲೇ ವಿಡಿಯೋ ಅಪ್ಲೋಡ್ ಆಯ್ತದೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸರಿರಪ್ಪ? ಹೆಂಗೋ ನಿಮ್ಮ ಪ್ರೀತಿ ವಿಶ್ವಾಸದಿಂದ ದಯೆಯಿಂದವ ಕಳ್ಕೊಂಡಿದ್ದೆ ಎಲ್ಲ ಚಾನಲ್ಗಳು ಮತ್ತೆ ಸಿಗ್ತವೆ. ಅದನ್ನು ನಿಂಗಮ್ಮ ದೊಡ್ಡ ಒಂದು ಸ್ಟೋರಿ ಅದೊಂಚೂರು ತಳಾರ ಆಯ್ತದೆ. ಅದು ಇನ್ನೂ 1 ತಿಂಗಳು ಮೇಲೆಯೇ. ಅಲ್ಲಿ ಗಂಟ ಸದ್ಯಕ್ಕೆ ಈ ಸ್ಟೋರಿಗಳನ್ನ ನೋಡ್ತಾ ಇರ್ರಪ್ಪ. ಹಂಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.